4% is small, only 1% is medium. ಸೊ ಸ್ಪೆಷಲಿ ಫಾರ್ ಮೈಕ್ರೋ ಮತ್ತು ಸ್ಮಾಲ್ ಯೂನಿಟ್ನವರಿಗೆ ಇಡೀ ನಮ್ಮ ದೇಶದಲ್ಲಿರುವವರಿಗೆ ಅವ್ರಿಗೊಂದು ಅಪ್ಲಿಫ್ಟ್ ಮಾಡಿ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಆಗುತ್ತೆ, ರೆವಿನ್ಯೂ ಜನ್ರೇಷನ್ ಆಗೇ ಆಗುತ್ತೆ. ಯಾಕೆ ನೀವು ಮಾಡಲ್ಲ? ಏನು ತೊಂದರೆ ನಿಮಗೆ? ಇದು ನಮ್ಮ ಪ್ರಶ್ನೆ. ಇದು ಎಷ್ಟೋ ಎಂಪ್ಲಾಯ್ಮೆಂಟ್ ಬರೋದು ಇಲ್ಲಿದ್ದರಿಂದ ಆಗ್ತದೆ. ಸ್ಪೆಷಲಿ ಈಗ ಸಫರಿಂಗ್ ಏನಾಗ್ತಾಯಿದ್ದು ಇದು ಫೈನಾನ್ಸಿಂಗ್. ಈಗ ಕ್ರೆಡಿಟ್ ಇನ್ಶೂರೆನ್ಸ್ ಕ್ರೆಡಿಟ್ ಗ್ಯಾರಂಟಿ ಕೊಟ್ಟರು ಮುಂಚೆ ಇರೋದು 75 ಕೋಟಿ ಇರೋದನ್ನು 35 ಕೋಟಿ ಇರೋದು 100 ಕೋಟಿ ಮಾಡಿದ್ರು ಲಾಸ್ಟ್ ಬಜೆಟ್ನಲ್ಲಿ. ಎಷ್ಟು ಜನಕ್ಕೆ ಹೋಯ್ತು 100 ಕೋಟಿ? ಇಸ್ ಆಲ್ ಡಿಪೆಂಡ್ಸ್ ಆನ್ ದ ಮ್ಯಾನೇಜರ್. ಈವನ್ ಕೆಲವು ಮ್ಯಾನೇಜರ್ ಕೆನರಾ ಬ್ಯಾಂಕ್ ಸ್ಪೆಸಿಫಿಕಲಿ 10 ಕೋಟಿ ಸ್ಯಾಂಕ್ಷನ್ ಮಾಡಿದರೆ ಅವರು ಡಿಸ್ಬರ್ಸ್ ಮಾಡೋದು ಖಾಲಿ 7 ಕೋಟಿ 75%. ಯಾಕೆ? ಸಿ ದರ್ ಇಸ್ ನೋ ಕಂಟ್ರೋಲ್. ನೀವು ಅನೌನ್ಸ್ಮೆಂಟ್ ಮಾಡ್ತೀರ ಬಜೆಟ್ನಲ್ಲಿ, ಕೆಳಗಡೆ ತನಕ ಬರೋದೇ ಇಲ್ಲ. ಇದು ನಮ್ಮ ವಿಪರ್ಯಾಸ. ಇದನ್ನು ಸರಿಯಾಗಿ ನೋಡಿಬಿಟ್ಟು ಸ್ಪೆಷಲಿ ನಮ್ಮ ಈ ಮೈಕ್ರೋ ಸ್ಮಾಲ್ ಯೂನಿಟನ್ನು ನೀವು ಕೈ ಎಳೆದು ಮೇಲಕ್ಕೆ ತೊಗೊಂಡು ಹೋಗಿದ್ರೆ ಖಂಡಿತ ನಿಮ್ಮ $4 ಟ್ರಿಲಿಯನ್ ಇಕಾನಮಿ ವಿದಿನ್ 1 year ಇಟ್ ವಿಲ್ ಗೋ ಟು $5 ಟ್ರಿಲಿಯನ್ ಇಕಾನಮಿ. ಪ್ರತಿ ಬಾರಿ ಬಜೆಟ್ನ ಪ್ರತಿಗಳಲ್ಲಿ MSME ಅನ್ನೋ ಪದವನ್ನು ರಿಪೀಟೆಡ್ಲಿ ನಾವು ಗಮನಿಸ್ತೀವಿ. ಬಟ್ ನಿಮಗೆ ಅಂದರೆ ಎಕ್ಸ್ಪೆಕ್ಟೇಷನ್ ಅಷ್ಟು ಕೈಗೆ ಸಿಗ್ತಿಲ್ಲ ಅನ್ನೋ ಅಸಮಾಧಾನ ಇದ್ದೇ ಇದೆ. ಖಂಡಿತ ಸಿಗಲ್ಲ. ಓಕೆ ನಾನು ಈ ಕಾರ್ಯಕ್ರಮದ ಇಂಟ್ರಡಕ್ಷನಲ್ಲಿ ಹೇಳ್ತಾ ಇದ್ದೆ, ಮೋರ್ ಆಫ್ ರಾಜಕೀಯ ದೃಷ್ಟಿಯಿಂದ ಅನ್ನೋದಕ್ಕಿಂತ ಆರ್ಥಿಕ ಸ್ಥಿರತೆ ದೃಷ್ಟಿಯಿಂದ ಈ ಬಜೆಟ್ ಮಂಡನೆ ಮಾಡೋ ನಿರೀಕ್ಷೆ ಅಂತ ಹೇಳಿ ನಾನು BJP ವಕ್ತಾರರಾದ ಹರಿಪ್ರಕಾಶ್ ಕೋಣೆಮನೆ ಸರ್ನ ಕೇಳ್ತೀನಿ. ಈ ಬಾರಿಯ ಬಜೆಟ್ ಮಧ್ಯಮ ವರ್ಗ ಹಾಗೆ ಬಡವರ್ಗದ ಕೇಂದ್ರಿತವಾಗಿರುತ್ತೆ ಅನ್ನೋ ನಿರೀಕ್ಷೆ ಅಂತೂ ಬಂದುಬಿಟ್ಟಿದೆ ಪ್ರಧಾನಿಗಳ ಹಾಗೆ ವಿತ್ತ ಸಚಿವರ ಮಾತಿನ ಮೂಲದಿಂದ. ಪೇಪರ್ ಲೀಕ್ ಮಾಡ್ಬೋದಾ ಸರ್? ನಿಮಗೆ ಪಕ್ಷದ ಮೂಲಗಳಿಂದ ಏನು ಮಾಹಿತಿ ಸಿಗ್ತಾ ಇದೆ? ಹೇಗೆ ಹೆಲ್ಪ್ಫುಲ್ ಆಗಿರೋ ಸಾಧ್ಯತೆ ಇದೆ ಈ ಬಜೆಟ್ ಅಂತ ಹೇಳಿ? ಪಕ್ಷದ ಮೂಲ ಅನ್ನೋದಕ್ಕಿಂತಲೂ ಜನರಲ್ ಎಕ್ಸ್ಪೆಕ್ಟೇಷನ್ ಏನಿದೆ ಅನ್ನೋದನ್ನು ನಾವು ಜಾಸ್ತಿ ಚರ್ಚೆಗೆ ತೆಗೆದುಕೋಬೇಕು. ಪಕ್ಷದ ಮೂಲಗಳಿಂದ ಫೈನಾನ್ಸ್ ಫಿಗರ್ಸ್ ಏನು ನಮಗೇನು ಸಿಗಲ್ಲ. ಕ್ರಾಸ್ಟಾ ಅವರು ಹೇಳಿದರು, ಎಕ್ಸ್ಪೆಕ್ಟೇಷನ್ ಭಾಳಿದೆ, ಲಿಮಿಟೇಷನ್ಸು ಅಷ್ಟೇ ಇದೆ. ಸೊ ವಿತಿನ್ ದಿ ಲಿಮಿಟೇಷನ್ ಈ ಬಜೆಟಲ್ಲಿ ಭಾರತದ ಜನತೆಗೆ ಏನು ಸಿಗುತ್ತೆ ಅನ್ನುವಂಥದ್ದು ಭಾಳ ದೊಡ್ಡ ನಿರೀಕ್ಷೆ ಇದೆ. ವಿಶೇಷವಾಗಿ ಮಧ್ಯಮ ವರ್ಗದವರಿಗೆ, ಬಡವರಿಗೆ, MSME ಸೆಕ್ಟರಿಗೆ, ಮೈಕ್ರೋ ಮತ್ತು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ. ಯಾಕಂದರೆ ಇದು ಕವರ್ ಆಗುವಂಥದ್ದು ಸಿಂಹಪಾಲು. ನೀವು ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್ ಕವರ್ ಆಗುವಂಥದ್ದು ಭಾಳ ಕಡಿಮೆ. ಇದು ಎಲ್ಲ ಸೆಕ್ಟರಿಗೂ ಸಮಾಧಾನಕರವಾಗಿ ಯಾರಿಗೇ ನೀವು ಕೊಟ್ಟರೂ ಕೂಡ ಇನ್ನೂ ಒಬ್ಬರು ಅದಕ್ಕೆ ಅಸಮಾಧಾನ ಆಗೇ ಆಗ್ತಾರೆ. ಈ ಸರ್ಕಸ್ ಮಾಡಬೇಕಾದಂತಹ ಅನಿವಾರ್ಯತೆ ಫಿನಾನ್ಸ್ ಮಿನಿಸ್ಟ್ರಿಗೆ ಅಥವಾ ಸೆಂಟ್ರಲ್ ಗೌರ್ಮೆಂಟ್ಗೆ ಇರುತ್ತೆ. ಇದರ ನಡುವೆಯೂ ಕಳೆದ 10 ವರ್ಷಗಳಲ್ಲಿ ನಾವು ನೋಡಬೇಕಾಗಿರೋದು, ನನಗೆ ವೈಯಕ್ತಿಕವಾಗಿ ಏನು ಸಿಕ್ತು, ಏನು ಸಿಕ್ಕಿಲ್ಲ, ಈ ಅತೃಪ್ತಿಯನ್ನು ಯಾವಾಗ ಹೋಗಲಾಡಿಸ್ತೀವಿ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಒಟ್ಟಾರೆ ಭಾರತದ ಆರ್ಥಿಕ ಸ್ಥಿತಿ. ನಾವು ಭಾರತದ ಬಜೆಟನ್ನು ಬೇರೆ ದೇಶಗಳ ಆರ್ಥಿಕ ಸ್ಥಿತಿಯ ಜೊತೆಗೆ ನಾವು ಕಂಪೇರ್ ಮಾಡಿದಾಗ ನಮ್ಮ ಬಜೆಟ್ಟು ಹೇಗಿದೆ ಅನ್ನೋದ್ರ ಬಗ್ಗೆ ನಾವೊಂದು ಮೌಲ್ಯಮಾಪನವನ್ನು ಮಾಡೋದು ಸಾಧ್ಯ. ಭಾರತದಲ್ಲಿರುವಂಥ 140 ಕೋಟಿ ಜನರ ಇಂಡಿವಿಜುವಲ್ ಆಸ್ಪಿರೇಷನ್ ಜೊತೆ ನೀವು ಕಂಪೇರ್ ಮಾಡಿದಾಗ ಬಹುಪಾಲು ಜನರು ನನಗೇನು ಸಿಕ್ಕಿಲ್ಲ ಅಂತ ಹೇಳಬಹುದು. ಆ ಅರ್ಥದಲ್ಲಿ ಈ ಬಜೆಟ್ಟು ಜನವಿರೋಧಿ ಅಥವಾ ಜನಪರ ಅನ್ನುವ ತೀರ್ಮಾನಕ್ಕೆ ಬರೋಕ್ಕಾಗಲ್ಲ ಅಂತ. ಒಟ್ಟಾರೆ ಪರ್ಸ್ಪೆಕ್ಟಿವ್ ಏನು, ಗ್ಲೋಬಲ್ ಪರ್ಸ್ಪೆಕ್ಟಿವ್ ಏನು ನಮ್ಮ ಬಜೆಟ್ ಸಂಬಂಧಪಟ್ಟ ಹಾಗೆ, ಮತ್ತು ಭಾರತದ ಬಜೆಟ್ಟು ಕರ್ನಾಟಕದ ಆರ್ಥಿಕ ಸ್ಥಿತಿಯನ್ನು, ಗುಜರಾತದ ಆರ್ಥಿಕ ಸ್ಥಿತಿಯನ್ನು, ದೆಹಲಿ ಆರ್ಥಿಕ ಸ್ಥಿತಿಯನ್ನು ಆಧರಿಸಿ ಇರಲ್ಲ. ಅಮೆರಿಕದಲ್ಲಿ ಏನಾಗ್ತಾ ಇದೆ, ಜಪಾನ್ನಲ್ಲಿ ಏನಾಗ್ತಾ ಇದೆ, ಫ್ರಾನ್ಸಲ್ಲಿ ಏನಾಗ್ತಾ ಇದೆ, ರಷ್ಯಾದಲ್ಲಿ ಏನಾಗ್ತಾ ಇದೆ, ಈ ಸಂಗತಿಗಳ ಆಧಾರದ ಮೇಲೆ ನಾವು ಭಾರತದ ಬಜೆಟನ್ನು ನಾವು ಅನಲೈಸ್ ಮಾಡಬೇಕಾಗತ್ತೆ. ಮತ್ತು ಅಲ್ಲಿ ಆಗುವಂತಹ ಡೆವಲಪ್ಮೆಂಟ್ಗಳು, ಜಾಗತಿಕ ಫಿನಾನ್ಷಿಯಲ್ ಡೆವಲಪ್ಮೆಂಟ್ಗಳು ಏನಾಗ್ತಾ ಇದೆಯಲ್ಲ, ಅದರ ಹಿನ್ನೆಲೆಯಲ್ಲಿ ನಾವು ಭಾರತದ ಬಜೆಟನ್ನು ನೋಡಬೇಕು ಮತ್ತು ಆ ಆಧಾರದಲ್ಲೇ ಭಾರತದ ಬಜೆಟು ಪ್ರಿಪೇರ್ ಆಗುತ್ತೆ ಅಂತ. ಇದನ್ನು ಲಾರ್ಜರ್ ಪರ್ಸ್ಪೆಕ್ಟಿವಿಂದ ನಾವು ನೋಡಬೇಕು. ಆಗ ನಿಮ್ಮ ಹಲವು ಪ್ರಶ್ನೆಗಳಿಗೆ ನಮ್ಮ ಬಳಿಯೇ ಉತ್ತರ ಸಿಗುತ್ತೆ ಅಂತ ನನ್ನ ಅಭಿಪ್ರಾಯ. ಮಹೇಶ್ ಸರ್, ಕುಮಾರಸ್ವಾಮಿ ಅವರಿದ್ದಾರೆ. ಶ್ರೀಲಕ್ಷ್ಮಿ ಪ್ರಶ್ನೆ ಇದೆ ಅನ್ಸುತ್ತೆ. ಓಟ್ ಯು ಶ್ರೀಲಕ್ಷ್ಮಿ. ಅವರ
ರೈಟ್. ನಾನು ಹರಿಪ್ರಕಾಶ್ ಕೋಣೆಮನೆ ಅವರಿಗೆ ಕೇಳೋದಕ್ಕೆ ಬಯಸ್ತೀನಿ. ನಾವು ಬಜೆಟ್ ಬಗ್ಗೆ ನಿಜ ಇವತ್ತು ಇಡೀ ದಿನ ಸಾಕಷ್ಟು ಚರ್ಚೆ ಮಾಡ್ತೀವಿ. ಅದಕ್ಕಿಂತ ಮುಂಚೆ ಒಂದು ಬಹಳ ಪ್ರಾಮಿನೆಂಟ್ ಪ್ರಶ್ನೆ ಇತ್ತು. ಯಾಕಂತಂದ್ರೆ ನಿನ್ನೆ ರಾಷ್ಟ್ರಪತಿಗಳ ಭಾಷಣದ ಕುರಿತಾಗಿ ಕಾಂಗ್ರೆಸ್ ಮತ್ತು ವಿಪಕ್ಷಗಳ ಟೀಕೆ ಅದು ಬಜೆಟ್ ಮುಂದಿನ ಕದನಕ್ಕೆ, ಅಂದ್ರೆ ಅದರ ಒಂದು ಪ್ರಿಯಾಂಬಲ್ ಅನ್ನೋ ತರ ಇತ್ತು. ಮುಂದಿನ ಘನಘೋರ ಕದನಕ್ಕೆ ಈಗ ನಾವು ಸಿದ್ಧರಿದ್ದೀವಿ ಅನ್ನೋ ತರ ಇತ್ತು. ಸೊ ಬಜೆಟ್ಗೆ ವಿಪಕ್ಷಗಳು ಯಾವ ರೀತಿ ಅಟ್ಯಾಕ್ ಮಾಡ್ಬೋದು, ನೀವು ಹೆಂಗೆ, ಹೌ ಪ್ರಿಪೇರ್ಡ್ ಆರ್ ಯು ಸರ್? ಶ್ರೀಲಕ್ಷ್ಮಿ ಅವರೇ, ನೀವು ಭಾಳ ನಾನೇನು ಹೇಳಿದೆ, ಯಾವ ಪರ್ಸ್ಪೆಕ್ಟಿವ್ನಲ್ಲಿ ಸೆಂಟ್ರಲ್ ಬಜೆಟನ್ನು ನೋಡಬೇಕು ಅನ್ನೋದನ್ನು ನಾನು ಆರ್ಥಿಕತೆಯ ಹಿನ್ನೆಲೆಯಲ್ಲಿ ಹೇಳಿದೆ. ಆದರೆ ನಾವು ದುರ್ದೈವದಿಂದ ಭಾರತದಲ್ಲಿ ಒಂದು ಬಜೆಟನ್ನು ನಾವು ಪೊಲಿಟಿಕಲಿ ನೋಡುವಂತಹ ಒಂದು ದುರ್ದೈವದ ಸ್ಥಿತಿಯಲ್ಲಿ ನಾವಿದ್ದೀವಿ ಅಂತ ಭಾಳ ಬೇಸರದಿಂದ ಹೇಳ್ತೀನಿ. ನೀವು ಹೇಳಿದಂತಹ ರಾಷ್ಟ್ರಪತಿಗಳಿಗೆ, ಗೌರವಾನ್ವಿತ ರಾಷ್ಟ್ರಪತಿಗಳಿಗೆ ಪೂರ್ ಲೇಡಿ ಅಂತ ಹೇಳುವಂತಹ ಮನಸ್ಥಿತಿ ಇದು ಮೊದಲಲ್ಲ, ಇದು ಕೊನೆಯೂ ಅಲ್ಲ ಅಂತ. ಯಾಕೆ ಅಂದರೆ ನೀವು ಕುಂಭಮೇಳವನ್ನು ನೋಡುವಂಥ ರೀತಿ ಯಾವುದು, ನೀವು ಸಂವಿಧಾನವನ್ನು ನೋಡುವಂತಹ ರೀತಿ ಯಾವುದು, ಅಂಬೇಡ್ಕರ್ ಆಶಯಗಳನ್ನ ನೋಡುವಂಥ ರೀತಿ ಯಾವುದು, ನೀವು ಬಜೆಟನ್ನು ನೋಡುವಂತಹ ರೀತಿ ಯಾವುದು, ನೀವು ಸನಾತನ ಧರ್ಮವನ್ನು ನೋಡುವಂತಹ ರೀತಿ ಯಾವುದು, ಇದೆಲ್ಲವನ್ನು ಅನಿವಾರ್ಯವಾಗಿ ಮತ್ತು ಅತ್ಯಂತ ಬೇಸರದಿಂದ ಬಜೆಟನ್ನು ಇದು ಎಕ್ಸ್ಪರ್ಟ್ ಇದ್ರ ಬಗ್ಗೆ ಮಾತಾಡಬೇಕು, ಪೊಲಿಟಿಕಲ್ ಡಿಬೇಟನ್ನು ಮಾಡುವಂತಹ ಪ್ರಮೇಯ ಅಲ್ಲ. ಆಗ ಉದಾಹರಣೆಗೆ ಅಮೆರಿಕದ ಅಧ್ಯಕ್ಷರ ಪದಗ್ರಹಣಕ್ಕೆ ಭಾರತದ ಪ್ರಧಾನಿಗಳನ್ನು ಕರೆದಿಲ್ಲ ಅಂತ ಹೇಳುವಂಥದ್ದು, ಅದನ್ನು ನಾವು ಸೆಲೆಬ್ರೇಟ್ ಮಾಡಬೇಕೋ, ಅದನ್ನು ಟೀಕಿಸಬೇಕೋ, ಅಥವಾ ಅದನ್ನು ಭಾರತವನ್ನು ಕರೆದಿಲ್ಲ ಅನ್ನೋದನ್ನು ಸಮಸ್ತ ಭಾರತೀಯರು ಅದನ್ನು ಹೇಗೆ ನೋಡಬೇಕು ಅನ್ನೋದನ್ನು ನಾವು ಕಾಂಗ್ರೆಸ್ಸಿಗೆ ಇವತ್ತು ಕಲಿಸ್ಕೊಡ್ಬೇಕಾಗಿದೆ. ಹಾಗಾಗಿ ನೀವು ಭಾಳ ವ್ಯಾಲಿಡ್ ಆದಂತಹ ಪ್ರಶ್ನೆಯನ್ನು ನೀವು ಕೇಳಿದ್ದೀರಾ. ಭಾರತಕ್ಕೆ ನಷ್ಟ ಆದರೆ, ಭಾರತಕ್ಕೆ ಅಪಮಾನ ಆದರೆ ನಾವು ಎಲ್ಲಿಯವರೆಗೆ ಸೆಲೆಬ್ರೇಷನ್ ಮೋಡನ್ನು ಆ ಒಂದು 4% is small, only 1% is medium. ಸೊ ಸ್ಪೆಷಲಿ ಫಾರ್ ಮೈಕ್ರೋ ಮತ್ತು ಸ್ಮಾಲ್ ಯೂನಿಟ್ನವರಿಗೆ, ಇಡೀ ನಮ್ಮ ದೇಶದಲ್ಲಿರುವವರಿಗೆ ಅವ್ರಿಗೊಂದು ಅಪ್ಲಿಫ್ಟ್ ಮಾಡಿ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಆಗುತ್ತೆ, ರೆವಿನ್ಯೂ ಜನ್ರೇಷನ್ ಆಗೇ ಆಗುತ್ತೆ. ಯಾಕೆ ನೀವು ಮಾಡಲ್ಲ? ಏನು ತೊಂದರೆ ನಿಮಗೆ? ಇದು ನಮ್ಮ ಪ್ರಶ್ನೆ. ಇದು ಎಷ್ಟೋ ಎಂಪ್ಲಾಯ್ಮೆಂಟ್ ಬರೋದು ಇಲ್ಲಿದ್ದರಿಂದ ಆಗುತ್ತದೆ. ಸ್ಪೆಷಲಿ ಈಗ ಸಫರಿಂಗ್ ಏನಾಗ್ತಾ ಇದ್ದು ಇದು ಫೈನಾನ್ಸಿಂಗ್. ಈಗ ಕ್ರೆಡಿಟ್ ಇನ್ಶೂರೆನ್ಸ್, ಕ್ರೆಡಿಟ್ ಗ್ಯಾರಂಟಿ ಕೊಟ್ಟರು ಮುಂಚೆ ಇರೋದು 75 ಕೋಟಿ ಇರೋದನ್ನು 35 ಕೋಟಿ ಇರೋದು 100 ಕೋಟಿ ಮಾಡಿದ್ರು ಲಾಸ್ಟ್ ಬಜೆಟ್ನಲ್ಲಿ. ಎಷ್ಟು ಜನಕ್ಕೆ ಹೋಯ್ತು 100 ಕೋಟಿ? ಇಸ್ ಆಲ್ ಡಿಪೆಂಡ್ಸ್ ಆನ್ ದ ಮ್ಯಾನೇಜರ್. ಈವನ್ ಕೆಲವು ಮ್ಯಾನೇಜರ್, ಕೆನರಾ ಬ್ಯಾಂಕ್ ಸ್ಪೆಸಿಫಿಕಲಿ 10 ಕೋಟಿ ಸ್ಯಾಂಕ್ಷನ್ ಮಾಡಿದರೆ ಅವರು ಡಿಸ್ಬಸ್ ಮಾಡೋದು ಖಾಲಿ 7 ಕೋಟಿ 75%. ಯಾಕೆ? ಸಿ ದರ್ ಇಸ್ ನೋ ಕಂಟ್ರೋಲ್. ನೀವು ಅನೌನ್ಸ್ಮೆಂಟ್ ಮಾಡ್ತೀರ ಬಜೆಟ್ನಲ್ಲಿ, ಕೆಳಗಡೆ ತನಕ ಬರೋದೇ ಇಲ್ಲ. ಇದು ನಮ್ಮ ವಿಪರ್ಯಾಸ. ಇದನ್ನು ಸರಿಯಾಗಿ ನೋಡ್ಬಿಟ್ಟು ಸ್ಪೆಷಲಿ ನಮ್ಮ ಈ ಮೈಕ್ರೋ ಸ್ಮಾಲ್ ಯೂನಿಟನ್ನು ನೀವು ಕೈ ಎಳೆದ ಮೇಲಕ್ಕೆ ತೊಗೊಂಡು ಹೋಗಿದ್ರೆ ಖಂಡಿತ ನಿಮ್ಮ $4 ಟ್ರಿಲಿಯನ್ ಇಕಾನಮಿ ವಿದಿನ್ 1 year ಇಟ್ ವಿಲ್ ಗೋ ಟು $5 ಟ್ರಿಲಿಯನ್ ಇಕಾನಮಿ. ಪ್ರತಿ ಬಾರಿ ಬಜೆಟ್ನ ಪ್ರತಿಗಳಲ್ಲಿ MSME ಅನ್ನೋ ಪದವನ್ನು ರಿಪೀಟೆಡ್ಲಿ ನಾವು ಗಮನಿಸ್ತೀವಿ. ಬಟ್ ನಿಮಗೆ ಅಂದರೆ ಎಕ್ಸ್ಪೆಕ್ಟೇಷನ್ ಅಷ್ಟು ಕೈಗೆ ಸಿಗ್ತಿಲ್ಲ ಅನ್ನೋ ಅಸಮಾಧಾನ ಇದ್ದೇ ಇದೆ. ಖಂಡಿತ ಸಿಗಲ್ಲ.